ಕೇವಲ 10 ತಿಂಗಳ ಪುಟ್ಟ ಜೀವ, ಆದ್ರೆ ಮಾನವೀಯತೆಯ ಅತ್ಯುನ್ನತ ಮೌಲ್ಯವನ್ನ ಜಗತ್ತಿಗೆ ತಿಳಿಸಿ ಹೋದ ಕತೆ ಇದು. ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ ಅಲಿನ್ ಶೆರಿನ್ ಎಂಬ ಮಗು ಈಗ ರಾಜ್ಯದ ಇತಿಹಾಸದಲ್ಲೇ ಅತಿ ಕಿರಿಯ ಅಂಗಾಂಗ ದಾನಿಯಾಗಿದೆ. ಈ ಸುದ್ದಿ ಕೇಳಿದ ಕ್ಷಣದಲ್ಲೇ ಹೃದಯದಲ್ಲಿ ಬೇಸರದ ನೋವು ಮೂಡುತ್ತೆ. ಆದ್ರೆ ಅದೇ ಸಮಯದಲ್ಲಿ ಆ ಮಗುವಿನ ಪೋಷಕರ ಮಹಾನ್ ನಿರ್ಧಾರ ನಮ್ಮೊಳಗೆ ಅಪಾರ ಹೆಮ್ಮೆಯನ್ನ ಹುಟ್ಟಿಸುತ್ತೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ವೈದ್ಯರು ಶ್ರಮಿಸಿದ್ರು ಪುಟ್ಟ ಅಲಿನನ್ನ ಉಳಿಸಲು ಸಾಧ್ಯವಾಗಲಿಲ್ಲ. ತಮ್ಮ ಕಂದಮ್ಮನನ್ನ ಕಳೆದುಕೊಂಡ ನೋವು ಯಾವ ತಾಯಿ ತಂದೆಗೂ ಸಹಿಸಲಾಗದ ದುಃಖ. ಆದ್ರೆ ಆ ದುಃಖದ ಅಂಧಕಾರದಲ್ಲೂ ಇನ್ನೊಬ್ಬರ ಬದುಕಿಗೆ ಬೆಳಕು ನೀಡೋಣ ಎಂಬ ದಿಟ್ಟ ನಿರ್ಧಾರವನ್ನ ಅವರು ಕೈಗೊಂಡ್ರು. ಮಗುವಿನ ಜೀವ ಉಳಿಯದಿದ್ರು ಅವನ ಅಂಗಾಂಗಗಳು ಇನ್ನು 4 ಜೀವ ತುಂಬಲಿ ಎಂಬ ಮನೋಭಾವವೇ ಈ ಕುಟುಂಬದ ಮಹತ್ವವನ್ನ ತೋರಿಸುತ್ತೆ. ಮಗುವಿನ ಕಿಡ್ನಿ, ಲಿವರ್ ಮತ್ತು ಹೃದಯದ ವಾಲ್ಗಳನ್ನ ದಾನ ಮಾಡಲು ಪೋಷಕರು ಒಪ್ಪಿಗೆಯನ್ನ ನೀಡಿದ್ರು. ಈ ಮಹಾನ್ ಕಾರ್ಯವನ್ನ ಕೇರಳ ಸರ್ಕಾರದ ಸಂಸ್ಥೆಯಾದ ಕೇರಳ ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಭಿನಂದಿಸಿದೆ. ಎಲ್ಲ ವೈದ್ಯಕೀಯ ಮತ್ತು ಕಾನೂನು ಕ್ರಮಗಳನ್ನ ಪಾಲಿಸಿಕೊಂಡು ದಾನ ಪ್ರಕ್ರಿಯೆ ನೆರವೇರಿಸಲಾಯಿತು. ತಂದೆಯ ಸಹಮತದೊಂದಿಗೆ ಈ ಕಾರ್ಯವು ಮಾನವೀಯತೆಯ ಹೊಸ ಅಧ್ಯಾಯವನ್ನ ಬರೆಯಿತು. ಕೊಚ್ಚಿಯಿಂದ ತಿರುವನಂತಪುರಕ್ಕೆ ಅಂಗಾಂಗಗಳನ್ನ ಸಾಗಿಸುವ ವಿಶೇಷ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮಾಡಲಾಯಿತು. ರಸ್ತೆ ಸಂಚಾರವನ್ನ ತಾತ್ಕಾಲಿಕವಾಗಿ ನಿಯಂತ್ರಿಸಿ ಅಮೂಲ್ಯ ಸಮಯ ವ್ಯರ್ಥವಾಗದಂತೆ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಒಗ್ಗೂಡಿ ಕೆಲಸವನ್ನ ಮಾಡಿದ್ರು. ದುಃಖದ ನಡುವೆ ನಡೆಯುತ್ತಿದ್ದ ಈ ಕಾರ್ಯಾಚರಣೆ ಸಮಾಜದ ಒಗ್ಗಟ್ಟಿಗೆ ಸಂಕೇತವಾಗಿತ್ತು. ಹೃದಯದ ವಾಲ್ಗಳನ್ನ ಶ್ರೀ ಚಿತ್ರ ತಿರುನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಕಳುಹಿಸಲಾಗಿತ್ತು. ಲಿವರ್ ಅನ್ನ KIMS ಹಾಸ್ಪಿಟಲ್ಗೆ ಮತ್ತು ಕಿಡ್ನಿಗಳನ್ನ ತಿರುವನಂತಪುರಂ ಮೆಡಿಕಲ್ ಕಾಲೇಜಿಗೆ ವರ್ಗಾಯಿಸಲಾಗಿತ್ತು. ಜೊತೆಗೆ ಅಲ್ಲಿನ ಕಣ್ಣುಗಳನ್ನ ಐ ಬ್ಯಾಂಕಿಂಗ್ಗೆ ದಾನ ಮಾಡಲಾಗ್ತಿದೆ. ಈ ಮೂಲಕ 4 ರೋಗಿಗಳಿಗೆ ಹೊಸ ಜೀವದ ಆಶಾಕಿರಣ ದೊರಕಲಿದ್ದು ಇನ್ನೊಬ್ಬರಿಗೆ ದೃಷ್ಟಿ ಬೆಳಗಲಿದೆ. ಒಂದ್ ಕಡೆ ಪುಟ್ಟ ಮಗುವಿನ ಅಕಾಲಿಕ ಮರಣದ ನೋವು ಮನಸ್ಸನ್ನ ಮಿಡಿಸ್ತಿದ್ರೆ, ಮತ್ತೊಂದು ಕಡೆ ಆ ದುಃಖವನ್ನ ಮಾನವೀಯ ಸೇವೆಯಾಗಿ ಪರಿವರ್ತಿಸಿದ ಪೋಷಕರ ನಿರ್ಧಾರ ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿತ್ತು. ಈ ಘಟನೆಯು ಅಂಗಾಂಗ ದಾನದ ಮಹತ್ವವನ್ನ ಸಮಾಜದ ಮುಂದೆ ಸ್ಪಷ್ಟವಾಗಿ ತಂದು ನಿಲ್ಲಿಸಿದೆ. ಅಲಿನ್ ಶೆರಿನ್ ಇಂದು ಕೇವಲ ಒಂದು ಹೆಸರು ಮಾತ್ರವಲ್ಲ, ಅವಳು ಪರೋಪಕಾರದ ಪ್ರತೀಕ. ಅವಳ ಸಣ್ಣ ಹೃದಯ ನಿಂತರೂ ಅವಳ ಅಂಗಾಂಗಗಳಿಂದ ಇನ್ನೂ ಹಲವರ ಹೃದಯಗಳು ಬಡಿಯುತ್ತಿದೆ. ಬೇಸರದ ಕಣ್ಣೀರು ಮತ್ತು ಹೆಮ್ಮೆಯ ನಗು ಎರಡನ್ನ ಒಂದೇ ಸಮಯದಲ್ಲಿ ಉಂಟು ಮಾಡಿದ ಈ ಕತೆ ಸಮಾಜಕ್ಕೆ ಮಾನವೀಯತೆಯ ಅರ್ಥವನ್ನ ಮತ್ತೊಮ್ಮೆ ನೆನಪಿಸಿದೆ. റഷും മറ്റു കാര്യങ്ങളും പ്രശ്നം തോന്നുന്നു, കാരണം വെള്ളിയാഴ്ച ആണല്ലോ. അല്ല, പോലീസ് എസ്കോർട്ട് ഉണ്ട്. ഇതിനു മുമ്പ് പോയപ്പോഴും നമ്മൾ പോലീസ് എസ്കോർട്ട് ഉണ്ടാവാറുണ്ട്. എത്രയും പെട്ടെന്ന് അവർ വഴി ക്ലിയർ ചെയ്ത് തരും. എല്ലാ കാര്യവും അതൊരു തീരെ പൊടിക്കുഞ്ഞാണ് ഇപ്പൊ നമ്മൾ അതറിഞ്ഞിരുന്നോ? എല്ലാ ഇൻഫർമേഷൻ കിട്ടിയത് റൂട്ട് കാര്യങ്ങളെല്ലാം എല്ലാം റെഡിയാണ്. പരമാവധി വേഗത്തിൽ എത്തിക്കാന്നുള്ളത്. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.